ಒಂದು ಕ್ಷಣ ನೀನು ಈ ವಿಡಿಯೋ ನೋಡುತ್ತಿರುವಾಗ ಒಂದು ವಿಷಯ ನೆನಪಿಟ್ಟುಕೋ. 2026 ಕೂಡ ಒಂದು ದಿನ ಮುಗಿದು ಹೋಗುತ್ತದೆ. ಆ ದಿನ ನೀನು ಹಿಂದಿರುಗಿ ನೋಡಿದಾಗ ನಾನು ಈ ವರ್ಷ ಏನು ಮಾಡಿದೆ ಅಂತ ನಿನ್ನನ್ನೇ ನೀನು ಕೇಳಿಕೊಳ್ಳುತ್ತಿದ್ದೀಯ. ಆಗ ನಿನಗೆ ಹೆಮ್ಮೆಯಾಗಬೇಕಾ ಅಥವಾ ಸ್ವಲ್ಪ ಪ್ರಯತ್ನ ಮಾಡಿದ್ದರೆ ನನ್ನ ಜೀವನ ಬದಲಾಗುತ್ತಿತ್ತು ಅಂತ ರಿಗ್ರೆಟ್ ಆಗಬೇಕಾ? ನಿರ್ಧಾರ ನಿನ್ನದು. ನಿಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆ ಏನು ಗೊತ್ತಾ? ನಾವು ಕನಸು ಕಾಣುತ್ತೇವೆ, ಆದರೆ ಕೆಲಸವನ್ನು ನಾಳೆಗೆ ಹಾಕುತ್ತೇವೆ. ನಾಳೆಯಿಂದ ಓದುತ್ತೀನಿ, ನಾಳೆಯಿಂದ ಫೋನ್ ಕಡಿಮೆ ಮಾಡ್ತೀನಿ, ನಾಳೆಯಿಂದ ಸ್ಕಿಲ್ ಕಲಿಯುತ್ತೇನೆ. ಆದರೆ ಆ ನಾಳೆ ಬಂದಾಗ ಅದು ಮತ್ತೆ ಇವತ್ತಾಗಿರುತ್ತದೆ. ಹೀಗೆ ದಿನಗಳು ಹೋಗುತ್ತವೆ, ಸಮಯ ಹೋಗುತ್ತದೆ, ಆದರೆ ನಮ್ಮ ಜೀವನ ಮಾತ್ರ ಬದಲಾಗುವುದೇ ಇಲ್ಲ. ಹಾಗಾಗಿ ಇನ್ನು ನಾಳೆ ಬೇಡ, ಇವತ್ತಿನಿಂದ ಶುರು ಮಾಡು. ನಿನಗೆ ಮೋಟಿವೇಶನ್ ಯಾವಾಗಲೂ ಇರಲ್ಲ. ಕೆಲವು ದಿನ ಕೆಲಸ ಮಾಡಲು ತುಂಬ ಆಸೆ ಇರುತ್ತದೆ, ಕೆಲವು ದಿನ ಏನು ಮಾಡಲು ಮನಸ್ಸಾಗುವುದಿಲ್ಲ. ಆದರೆ ಮನಸ್ಸಿಲ್ಲದ ದಿನವೂ ನಿನ್ನ ಗುರಿಗಾಗಿ ಕೆಲಸ ಮಾಡಿದರೆ ಅದೇ ಡಿಸಿಪ್ಲಿನ್. ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಇಡು, ಒಂದು ಸ್ಕಿಲ್ ಕಲಿ, ಸ್ವಲ್ಪ ಓದು, ನಿನ್ನ ಫ್ಯೂಚರ್ಗಾಗಿ 1 ಗಂಟೆ ಕೊಡು. ನೀನು ಇಂದು ಮಾಡುವ ಸಣ್ಣ ಕೆಲಸ ನಾಳೆ ದೊಡ್ಡ ಫಲಿತಾಂಶವಾಗಬಹುದು. ಮತ್ತೊಂದು ವಿಷಯ, ಇತರರ ಜೊತೆ ನಿನ್ನನ್ನು ಕಂಪೇರ್ ಮಾಡಬೇಡ. ಯಾರಾದರೂ ನಿನಗಿಂತ ಮುಂದೆ ಇರಬಹುದು, ಅದರಿಂದ ನೀನು ಸೋತಿದ್ದೀಯಾ ಅಂತ ಅಲ್ಲ. ಪ್ರತಿಯೊಬ್ಬರ ಸಮಯ ಬೇರೆ. ನಿನ್ನ ಕಾಂಪಿಟೇಷನ್ ನಿನ್ನೆ ಇದ್ದ ನೀನೆ. ನಿನ್ನೆಗಿಂತ ಇಂದು ಸ್ವಲ್ಪ ಉತ್ತಮವಾಗಿದ್ದರೆ ನೀನು ಗೆಲ್ಲುತ್ತಿದ್ದೀಯ. ಸೋಲು ಬಂದರೆ ಬಿದ್ದರೆ ಮತ್ತೆ ಎದ್ದು ನಿಲ್ಲು. ಯಾಕೆಂದರೆ ಸೋಲು ನಿನ್ನ ಕಥೆಯ ಅಂತ್ಯವಲ್ಲ, ಅದು ನಿನ್ನನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡುವ ಒಂದು ಲೆಸನ್. ಒಮ್ಮೆ ಸೋತಿದ್ದಕ್ಕೆ ನಿನ್ನ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡ. ನಿನ್ನಿಂದ ಆಗಲ್ಲ ಅನ್ನೋ ಮಾತನ್ನು ನೀನೇ ನಿನ್ನ ಮೇಲೆ ಹೇಳಿಕೊಳ್ಳಬೇಡ. ಈಗ ಒಂದು ಪ್ರಶ್ನೆ, 2026 ಮುಗಿಯುವಷ್ಟರಲ್ಲಿ ನೀನು ಏನು ಬದಲಾಯಿಸಬೇಕು? ಒಂದು ಗೋಲ್ ಆಯ್ಕೆ ಮಾಡು ಮತ್ತು ಇವತ್ತಿನಿಂದ ಅದರ ಕಡೆಗೆ ಒಂದು ಹೆಜ್ಜೆ ಇಡು. ದೊಡ್ಡ ಬದಲಾವಣೆ ಒಂದು ದಿನದಲ್ಲಿ ಆಗಲ್ಲ, ಆದರೆ ಪ್ರತಿದಿನದ ಸಣ್ಣ ಪ್ರಯತ್ನ ಒಂದು ದಿನ ನಿನ್ನ ಇಡೀ ಜೀವನವನ್ನೇ ಬದಲಾಯಿಸಬಹುದು. ಒಂದು ದಿನ ನೀನು ಹಿಂದಿರುಗಿ ಈ ಸಮಯವನ್ನು ನೋಡುತ್ತಿದ್ದೀಯ, ಹಾಗೆ ನೀನು ಹೀಗೆ ಹೇಳಬೇಕು, ನಾನು ಪರ್ಫೆಕ್ಟ್ ಆಗಿರಲಿಲ್ಲ, ಆದರೆ ನಾನು ಬಿಟ್ಟು ಕೊಡಲಿಲ್ಲ. ಅದೇ ನಿಜವಾದ ಗೆಲುವು. ಹಾಗಾಗಿ ನಾಳೆಗಾಗಿ ಕಾಯಬೇಡ, ನಿನ್ನ ಸಮಯ ಈಗಲೇ. 2026 ಇನ್ನೂ ಮುಗಿದಿಲ್ಲ, ಅಂದರೆ ನಿನ್ನ ಕಥೆಯೂ ಇನ್ನೂ ಮುಗಿದಿಲ್ಲ. ಇವತ್ತಿನಿಂದ ಶುರು ಮಾಡು. ಮತ್ತು ಈ ಮಾತುಗಳು ನಿನ್ನ ಮನಸ್ಸಿಗೆ ತಟ್ಟಿದ್ದರೆ ಇನ್ನು ಇಂತಹ ಮಾತುಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.